ಧರ್ಮ ಎಂದರೇನು? ಧರ್ಮ ಅನ್ನುವ ಈ ಪದ ಸಂಪೂರ್ಣ ಜೀವನದ ಅರ್ಥ ಅಡಗಿದೆ. ಧರ್ಮ ಎಂದರೆ ಕೇವಲ ಪೂಜೆ, ದೇವಸ್ಥಾನ ಅಥವಾ ಆಚರಣೆಗಳಲ್ಲ. ಸತ್ಯವಾಗಿ ಬದುಕುವುದು, ಸತ್ಯಂ ವದ ಧರ್ಮಂಚರ ಅಂಥೇಳಿ ನಮಗೇನು ವೇದದಲ್ಲಿ ತಿಳಿಸಿದೆ, ಆ ಥರ ಸತ್ಯವನ್ನು ಮಾತಾಡುವುದು, ಸತ್ಯವನ್ನು ನುಡಿಯುವುದು, ಇತರರಿಗೆ ನೋವು ಕೊಡದೇ ಇರುವುದು, ಸಹಾಯ ಮಾಡುವುದು, ಕರುಣೆಯ ತೋರುವುದು, ಇದೇ ನಿಜವಾದ ಧರ್ಮ. ಮನುಷ್ಯನ ಬಳಿ ಎಷ್ಟು ಧನ ಇದೆ ಅನ್ನುವುದು ಮುಖ್ಯವಲ್ಲ, ಅವನ ಹೃದಯದಲ್ಲಿ ಎಷ್ಟು ಮಾನವೀಯತೆ ಇದೆ ಎನ್ನುವುದೇ ಮುಖ್ಯ. ರಾಮಾಯಣದಲ್ಲಿ ಶ್ರೀರಾಮನು ಧರ್ಮಕ್ಕಾಗಿ ತನ್ನ ಸುಖವನ್ನು ತ್ಯಜಿಸಿದನು. ಮಹಾಭಾರತದಲ್ಲಿ ಶ್ರೀಕೃಷ್ಣನು ಧರ್ಮದ ರಕ್ಷಣೆಗಾಗಿ ಗೀತೆಯನ್ನು ಉಪದೇಶಿಸಿದನು. ಧರ್ಮ ಇರುವಲ್ಲಿ ಶಾಂತಿ ಇರುತ್ತದೆ, ಧರ್ಮ ಇರುವಲ್ಲಿ ದೇವರ ಕೃಪೆ ಇರುತ್ತದೆ. ಇದು ಹಲವಾರು ಧರ್ಮವನ್ನು ಮರೆತು ಸ್ವಾರ್ಥದ ಹಿಂದೆ ಓಡುತ್ತಿದೆ ಈ ಜೀವನ. ಆದರೆ ನೆನಪಿಡಿ, ಹಣ ನಮ್ಮ ಜೊತೆ ಬರುವುದಿಲ್ಲ. ನಮ್ಮ ಜೊತೆ ಬರುವುದು ನಮ್ಮ ಸತ್ಕಾರ್ಯ ಮತ್ತು ಧರ್ಮ ಮಾತ್ರ. ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ ನಾರೀಗೃಹೆ ಸುತಾ ಸ್ಮಶಾನೆ ಅಂಥೇಳಿ ಏನು ಶಾಸ್ತ್ರ ಹೇಳುತ್ತೆ. ಧನ, ಭೂಮಿ, ವೃಕ್ಷ ಇವೆಲ್ಲವೂ ಕೂಡ ಮನೆಯವರೆಗೆ. ಕೊನೆಯದಾಗಿ ಹೆಂಡತಿ ಕೂಡ ಮನೆಯೊಳಗಡೆ ಇರುತ್ತೆ, ಸ್ಮಶಾನಕ್ಕೆ ಕೂಡ ಕಳಿಸೋದಿಲ್ಲ. ಹೆಣ್ಣುಮಕ್ಕಳು ಸ್ಮಶಾನಕ್ಕೆ ಬರೋಂಗಿಲ್ಲ ಅಂತೇಳ್ಬಿಟ್ಟು ಸುತಾ ಸ್ಮಶಾನೆ, ಮಗನಾಗಿರೋದಕ್ಕೋಸ್ಕರ ಸ್ಮಶಾನದವರೆಗೂ ಬರ್ತಾರೆ. ಅಲ್ಲಿಂದ ನಮ್ಮಿಂದ ಯಾರೂ ಕೂಡ ಬರೋದಿಲ್ಲ. ನಾವು ಮಾಡುವಂತಹ ಸತ್ಕಾರ್ಯಗಳು ಮಾತ್ರ ನಮ್ಮಿಂದೇ ಬರುತ್ತೆ. ಧರ್ಮಯುಕ್ತವಾಗಿ ಈ ಜೀವನವನ್ನು ನಡೆಸೋಣ. ಧರ್ಮೋ ರಕ್ಷಿತಿ ರಕ್ಷಿತಃ. ಧರ್ಮವನ್ನು ನಾವು ಕಾಪಾಡಿದ್ರೆ ಆ ಧರ್ಮವೇ ನಮ್ಮನ್ನು ಕಾಪಾಡುತ್ತೆ. ಜೈ ಶ್ರೀಮನ್ನಾರಾಯಣ.